ಯುಎಇಯಿಂದ ಭಾರತಕ್ಕೆ ಹೊರಟಿದ್ದ ಭಾರತದ ಗುಜರಾತಿನ ಬಂದರಿಗೆ ಬರಬೇಕಾಗಿದ್ದ ಥೈಲ್ಯಾಂಡ್ ಮೂಲದ ಕಾರ್ಗೋ ಶಿಪ್ ಮೇಲೆ ಇರಾನ್ ದಾಳಿ ಮಾಡಿದೆ. ಭಾರತಕ್ಕೆ ಬರಬೇಕಾಗಿತ್ತು ಸರಕು ಸಾಗಣೆ ಹಡಗು. ದುಬೈನಿಂದ ಹೊರಟಿದ್ದಂಥ ಹಡಗು ಮಯೂರಿ ನಾರಿ ಹಡಗಿನ ಹೆಸರು ಥೈಲ್ಯಾಂಡ್ನ ಮಾಲೀಕರದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಒಮನ್ ಸಮೀಪ ಇರಾನಿನ ದಾಳಿಗೊಳಗಾಗಿದೆ. ಥೈಲ್ಯಾಂಡ್ನಿಂದ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಹಡಗಿನಲ್ಲಿದ್ದ 20 ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಬ್ಯಾಂಕಾಕ್ನ ಪ್ರೀಶಿಯಸ್ ಶಿಪ್ಪಿಂಗ್ ಕಂಪನಿಯ ಹಡಗಿದು. ದುಬೈನಲ್ಲಿ ಲೋಡ್ ಆಗಿ ಒಮನ್ ಹತ್ರ ಹಾರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದ್ದಾಗ ಇದರ ಮೇಲೆ ಐಆರ್ಜಿಸಿ ದಾಳಿ ನಡೆಸಿದೆ. ಇಪ್ಪತ್ತು ಜನ ಸಿಬ್ಬಂದಿ ಇದ್ರಂತೆ. ಎಲ್ಲರನ್ನೂ ರಕ್ಷಿಸಲಾಗಿದೆ ಅಂತ ಥೈಲ್ಯಾಂಡ್ ನೌಕಾಸೇನೆಯ ಪ್ರಕಟಣೆ ಇದೆ. ಫೋಟೋಗಳಲ್ಲಿ ನೋಡ್ತಾ ಇದ್ದೀರಿ. ಇದೇ ಮಯೂರಿ ನಾರಿ ಹಡಗು. ಹಡಗಿನ ಕೆಳಭಾಗ ತೀವ್ರ ಹಾನಿಗೊಳಗಾಗಿದೆ. ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ನೆನಪಿರಲಿ, ಇದು ಆಯಿಲ್ ಟ್ಯಾಂಕರ್ ಅಲ್ಲ. ಸರಕು ಸಾಗಣೆ ಹಡಗಿದು. ಇನ್ನೊಂದು ಕಡೆ ಇರಾನ್ನ ಹಿಡಿತದಿಂದ ಹಾರ್ಮುಜ್ ಜಲಸಂಧಿಯನ್ನ ಬಿಡಿಸುವುದಕ್ಕೆ ಅಮೆರಿಕ, ಇಸ್ರೇಲ್ ನಿರಂತರ ಪ್ರಯತ್ನ ಮಾಡ್ತಾ ಇದ್ದ. ಹಾರ್ಮುಜ್ ಜಲಸಂಧಿಯ ಮೂಲಕ ಇಡೀ ಪ್ರಪಂಚಕ್ಕೆ ಬೇಕಾದ ಕ್ರೂಡ್ ಆಯಿಲ್ನ 22% ಸಾಗಾಣಿಕೆಯಾಗುತ್ತೆ. ಭಾರತಕ್ಕೆ ಬರುವ ಒಟ್ಟು ಕ್ರೂಡ್ ಆಯಿಲ್ನ 52% ಇಲ್ಲಿಂದಾನೇ ಬರೋದು. ಈ ಜಲಸಂಧಿಯ ಮೇಲೆ ಐಆರ್ಜಿಸಿ ಬಿಗಿ ಹಿಡಿತ ಕಾಪಾಡಿಕೊಂಡು ಬಂದಿದೆ. ಒಳಗಡೆ ಸುಮಾರು 3,000ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಸಿಲುಕಿಕೊಂಡಿದ್ದಾವೆ. ಇಲ್ಲಿಂದ ಹೊರ ಹೋಗುವ ಪ್ರಯತ್ನ ನಡೆಸಿದ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸ್ತೀವಿ ಅಂತ ಐಆರ್ಜಿಸಿ ನೇರ ಧಮಕಿ ಹಾಕ್ತಾ ಇದೆ. ಇರಾನಿನ 16
ಯುದ್ಧ ನೌಕೆಗಳನ್ನು, ಸಣ್ಣ ಬೋಟ್ಗಳು ಸೇರಿದಂತೆ 16 ಅಸೆಟ್ಗಳನ್ನು ಅಮೆರಿಕ ಧ್ವಂಸಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಕಣ್ಣಿಟ್ಟುಕೊಂಡು ಕುಳಿತಿದ್ದ 16 ನೌಕಾಪಡೆಯ ಅಸೆಟ್ಗಳ ಮೇಲೆ ಅಮೆರಿಕ ದಾಳಿ ನಡೆಸಿ ನಾಶಪಡಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಸದ್ಯದ ಪ್ರಯಾರಿಟಿ ಹಾರ್ಮುಜ್ ಜಲಸಂಧಿಯನ್ನ IRGCಯ ಹಿಡಿತದಿಂದ ಬಿಡುಗಡೆಗೊಳಿಸುವುದು, ಆ ಮೂಲಕ ಡಿಸ್ರಪ್ಟ್ ಆಗಿರುವ ಕಚ್ಚಾ ತೈಲ ಸರಬರಾಜನ್ನು ಸುಗಮಗೊಳಿಸುವುದು. ಅಮೆರಿಕ ಸೇನೆಯಿಂದ ಅಧಿಕೃತವಾಗಿ ಬಿಡುಗಡೆಗೊಂಡಿರುವ ದೃಶ್ಯಗಳನ್ನು ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಇರಾನ್ ನೌಕಾಪಡೆಯ ಕಾವಲು ದೋಣಿಗಳ ಮೇಲೆ ಅಮೆರಿಕ ಇಸ್ರೇಲ್ ನಡೆಸಿದ ಜಂಟಿ ವಾಯುದಾಳಿಯ ದೃಶ್ಯಗಳು. ಈ ದಾಳಿಗಳಿಂದ ಇರಾನ್ ದಣಿದಂತೆ ಅನಿಸಿದರೂ ಪ್ರತಿ ದಾಳಿಯಲ್ಲೇನು ಕಡಿಮೆಯಾಗಿಲ್ಲ. ಅಕ್ಕಪಕ್ಕದ ಮುಸ್ಲಿಂ ದೇಶಗಳ ಅಮೆರಿಕದ ಸೇನಾ ನೆಲೆಗಳು, ಆಯಿಲ್ ರಿಫೈನರಿಗಳು, ಅಮೆರಿಕನ್ನರು ಹೆಚ್ಚಾಗಿ ವಾಸಿಸ್ತಾ ಇದ್ದ ವಸತಿ ಕಟ್ಟಡಗಳ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಜೊತೆಗೆ ಇಸ್ರೇಲ್ ಮೇಲೆ, ಇಸ್ರೇಲ್ನ ಜೆರುಸಲಂ, ಟೆಲ್ ಅವೀವ್, ಹೈಫಾ, 3ಕ್ಕೆ 3 ಪ್ರಮುಖ ನಗರಗಳು ಇರಾನಿನ ದಾಳಿಗೊಳಪಟ್ಟು. ಇವತ್ತು ಮತ್ತೊಮ್ಮೆ ದುಬೈ ಏರ್ಪೋರ್ಟ್ ಅನ್ನು ಟಾರ್ಗೆಟ್ ಮಾಡಿದವು. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಲ್ಪ ಪ್ರಮಾಣದ ಹಾನಿಯಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೆನ್ನೆ ಒಂದು ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಾಗ ಅಮೇರಿಕದ ಅಧ್ಯಕ್ಷರು ಹೇಳಿದ್ರು ಕಂಡೀಷನಲ್ ಟಾಕ್ಸಿಗೆ ನಾವು ತಯಾರಾಗಿದ್ದೀವಿ ಅಂತ. ಇನ್ನೊಂದು ಕಡೆ ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ಯಾವುದೇ ಮಾತುಕತೆಗೆ ನಾವು ತಯಾರಿಲ್ಲ ಅಂತ. ಅಂದರೆ ಯುದ್ಧದಲ್ಲಿ ಕೈ ಯಾರ್ದು ಮೇಲಾಗಿದೆ ಯಾರ್ದು ಕೆಳಗಾಗಿದೆ ನೋಡಿದ್ರೆ ಉಲ್ಟಾ ಪಲ್ಟಾ ಚಿತ್ರಣ ಬರ್ತಾ ಇದೆಯಾ? ಅಮೇರಿಕ ಅಂದುಕೊಂಡದ್ದಕ್ಕಿಂತ ಹೆಚ್ಚು ಫರ್ಮ್ ಆದ, ಸ್ಟರ್ನ್ ಆದಂಥ ಪ್ರತಿದಾಳಿಗಳು ಇರಾನ್ನಿಂದ ನಡೀತಾ ಇರೋದು. ಅದಿತ್ತು ನೋಡಿ, ಇವತ್ತಿನ ಸ್ಥಿತಿಯಲ್ಲೂ ಕೂಡ ಈಗ ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳಿದರು ವಾರ್ ವಿಲ್ ಎಂಡ್ ಸೂನ್. US ಕಾಂಗ್ರೆಸ್ನಲ್ಲಿ ವಿಷಯ ಚರ್ಚೆಗೆ ಬಂದಾಗ ಇಲ್ಲ, ಇಟ್ಸ್ ಜಸ್ಟ್ ಅನ್ ಎಕ್ಸ್ಕರ್ಷನ್, ಇದು ವಾರ್ ಅಲ್ಲ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದು ಭಾಳ ಬೇಗ ಮುಗಿಯುತ್ತೆ ಅಂತ.
ಇನ್ನೊಂದು ಕಡೆ ಇರಾನ್ ಹೇಳ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈಗ ಮಾತುಕತೆಗೆ ಏನು ತಯಾರಿಲ್ಲ ಅಂತಕ್ಕಂಥದ್ದನ್ನು ಇರಾನ್ ಹೇಳ್ತಾ ಇದೆ. ಹೌದು. ಟರ್ಮ್ಸ್ ಏನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಈಗ ಅಮೇರಿಕಕ್ಕೂ ಕೂಡ ನೋಡಿ ಇದರಲ್ಲಿ ಎರಡು ಪ್ರಶ್ನೆಗಳಿವೆ. ಒಂದು, ಅಮೇರಿಕಾ ವಾರ್ನಲ್ಲಿ ಅಥವಾ ಈ ಯುದ್ಧದಲ್ಲಿ ಈ ರೀಜನಲ್ ಕಾನ್ಫ್ಲಿಕ್ಟ್ನಲ್ಲಿ ಫಸ್ಟ್ ಡೇ ಒಂದು ಡಾಮಿನೆನ್ಸನ್ನು ಅಮೇರಿಕಾ ತೋರಿಸ್ತು, ತನ್ನ ಕೆಪಾಬಿಲಿಟೀಸನ್ನು ತೋರಿಸ್ತು. ಇರಾನ್ನ ಸರ್ವೋಚ್ಚ ನಾಯಕರನ್ನ ಜೊತೆಗೆ 40-45 ಜನ ಪ್ರಮುಖರನ್ನೇ ಫಸ್ಟ್ ಡೇ ಹೊಡೆದು ಹಾಕ್ತು. ಬಟ್ ಅಮೇರಿಕಾದ ಯುದ್ಧದ ಗೋಲ್ ಬರೀ ಹೊಡೆದು ಹಾಕೋದಲ್ಲ, ಕರೆಕ್ಟ್. ಅವರ ಯುದ್ಧದ ಪೂರ್ಣವಾಗಿರ್ತಕ್ಕಂಥ ಲಕ್ಷ್ಯ ಇರತಕ್ಕಂಥದ್ದು ರಿಜಿಮ್ ಚೇಂಜ್. ಅಮೆರಿಕಾದಲ್ಲಿ ಒಂದು ಯಾವತ್ತೂ ಇದೊಂದು ಹ್ಯೂ ಆ್ಯಂಡ್ ಕ್ರೈ ಇರುತ್ತೆ, ರಿಜಿಮ್ ಚೇಂಜ್ ಅಂತಕ್ಕಂಥದ್ದು. ಸೊ ಇರಾನ್ನಲ್ಲೂ ಕೂಡ ನಾವು ರಾಜಸತ್ತೆಯ ಪರಿವರ್ತನೆ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ನಮಗೆ ಯಾರನ್ನು ಬೇಕೋ ಅವ್ರನ್ನ ತಂದು ಕೂರಿಸ್ತೀವಿ ಅನ್ನೋದು ಅಮೇರಿಕನ್ ಸ್ಪೆಷಲಿ ಡೊನಾಲ್ಡ್ ಟ್ರಂಪ್ರ ಯುದ್ಧದ ಗೋಲ್ ಆಗಿತ್ತು. ಓಕೆ. ಇಸ್ರೇಲ್ನ ಯುದ್ಧದ ಗೋಲ್ ಕೂಡ ಅದೇ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ನಲ್ಲಿ ಯಾವ ರಿಜೀಮ್, ಯಾವ ಸೈದ್ಧಾಂತಿಕ ಹಿನ್ನೆಲೆಯ ರಿಜೀಮ್ ಇದೆಯೋ ಆ ರಿಜೀಮ್ ಇರಬಾರ್ದು. ಹೊಸದೊಂದು ರಾಜಸತ್ತೆಯನ್ನು ನಾವು ತಂದು ಇರಾನ್ನಲ್ಲಿ ಕೂರಿಸಿದರೆ ನಮಗೆ ತಕ್ಷಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇರಾನಿನ ಜೊತೆಗಿನ ಕಾನ್ಫ್ಲಿಕ್ಟ್ನಲ್ಲಿ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಂತಾಗತ್ತೆ ಅಂತಕ್ಕಂಥದ್ದು ಇಸ್ರೇಲ್ನ ಒಟ್ಟಾರೆ ಕ್ಯಾಲ್ಕುಲೇಷನ್ ಆಗಿತ್ತು. ಬಟ್ ಇರಾನ್ನ ಕ್ಯಾಲ್ಕುಲೇಷನ್ನಲ್ಲಿ ಅವರೆಲ್ಲೂ ವಾರ್ನಲ್ಲಿ ನಾವು ಅಮೇರಿಕಾನ ಡಾಮಿನೆಂಟ್ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ, ಯಾಕಂದರೆ ಅದು ಸಾಧ್ಯವೂ ಇಲ್ಲ. ಹೌದು, ರೆಸಿಸ್ಟೆನ್ಸ್ ತೋರಿಸ್ಬೇಕಷ್ಟೆ. ಬಟ್ ಆ ರೆಸಿಸ್ಟೆನ್ಸನ್ನು ಏನು ತೋರಿಸ್ತಾ ಇದ್ದಾರೆ ಇವತ್ತು 12ನೇ 13ನೇ ದಿನಕ್ಕೆ ಯುದ್ಧ ಕಾಲಿಟ್ಟಾಗಲೂ ಕೂಡ ಏನು ಆ ರೆಸಿಸ್ಟೆನ್ಸನ್ನು ಇರಾನ್ ತೋರಿಸ್ತಾ ಇದೆ, ಆ ಕೆಪಾಬಿಲಿಟೀಸನ್ನು ಇರಾನ್ ತೋರಿಸ್ತಾ ಇದೆ. ನೀವು 9 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ನೀವು ಅಂದರೆ ಇದು ಮೊದಲ ಯುದ್ಧ ಅನಿಸುತ್ತೆ ಈ ರೀತಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಫುಟ್ ಆನ್ ಗ್ರೌಂಡ್ನ ಪ್ರಶ್ನೆಯೇ ಇಲ್ಲ. ಭಾರತ ಪಾಕಿಸ್ತಾನದ ಯುದ್ಧದಲ್ಲೂ ಅದನ್ನು ನಾವು ನೋಡಿದ್ವಿ. ಬಟ್ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಎಲ್ಲೂ ಕೂಡ ಗೋಲ್ ರಿಜಿಮ್ ಚೇಂಜ್ ಆಗಬೇಕು, ನಮಗೆ ಬೇಕಾದವರು ಪಾಕಿಸ್ತಾನದ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಇರಲಿಲ್ಲ, ಇಂಪ್ರಾಕ್ಟಿಕಲ್ ಗೋಲೇ ಇರಲಿಲ್ಲ. ಹೌದು. ಇಲ್ಲಿ ಅಮೆರಿಕಾದ ಗೋಲ್ ಏನಿತ್ತು, ನಾವು ಬಂಬಾರ್ಡಿಂಗ್ ಮಾಡ್ತೀವಿ, ಇರಾನ್ ಹೆದರುತ್ತೆ, ಸರ್ವೋಚ್ಚ ನಾಯಕನನ್ನು ಕಳೆದುಕೊಂಡಾಗ ಒಂದು ಅರಾಜಕತೆ ಸೃಷ್ಟಿಯಾಗುತ್ತೆ, ಇರಾನ್ ಮಾತುಕತೆಗೆ ಬರುತ್ತೆ, ನಮಗೆ ಬೇಕಾದವರೊಬ್ಬರನ್ನು ನಾವು ಕೂರಿಸ್ತೀವಿ ಅಂತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ರ ಉದ್ದೇಶ ಆಗಿತ್ತು. ಆ ಉದ್ದೇಶಕ್ಕೂ ಕಾರಣ ಏನಿತ್ತು? ಆದರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಪ್ರಶಾಂತ್, ಇಲ್ಲಿ ತನಕ ಬರೀ ಏರ್ ಸ್ಟ್ರೈಕ್ನಿಂದ ಯಾವ ದೇಶದಲ್ಲೂ ರೆಜಿಮ್ ಚೇಂಜ್ ಮಾಡೋದಕ್ಕಾಗಿಲ್ಲ. ಅನ್ಲೆಸ್ ಬೂಟ್ಸ್ ಆನ್ ಗ್ರೌಂಡ್ ಮಾಡದೆ ರೆಜಿಮ್ ಚೇಂಜ್ ಎಲ್ಲೂ ಆಗಿಲ್ಲ ಇನ್ನು. ಬಟ್ ಇದನ್ನು ಡೊನಾಲ್ಡ್ ಟ್ರಂಪ್ಗೆ ತಿಳಿಸಿ ಹೇಳೋರು ಯಾರು? ಪ್ರಶ್ನೆ ಅಲ್ಲೇ ಇದೆ ಅಲ್ವಾ? ಮತ್ತು ಈ ದಾಳಿಯನ್ನು ಯಾಕೆ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇದ್ದಾರೆ? ರಷ್ಯಾ ಉಕ್ರೇನ್ ಯುದ್ಧದ ನಂತರದ ಪರಿಸ್ಥಿತಿಯಲ್ಲಿ ಅಮೇರಿಕಾದ ಸ್ಟ್ಯಾಂಡಿಂಗ್ ಇನ್ ಜಿಯೋಪಾಲಿಟಿಕ್ಸ್ ಕಡಿಮೆ ಆಗಿತ್ತು. ಹೌದು ಹೌದು. ಮತ್ತು ಇಡೀ ಗ್ಲೋಬಲೈಸೇಷನ್ನ ವ್ಯಾಪಕ ಪ್ರಮಾಣದ ಫಲಗಳು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಜಿಯೋ ಎಕನಾಮಿಕ್ ದೃಷ್ಟಿಯಿಂದ ಕೂಡ ಅಮೇರಿಕಾದ ಸ್ಟ್ಯಾಂಡಿಂಗ್ನಲ್ಲಿ ಇಳಿಕೆ ಆಗಿತ್ತು. ಪ್ರಾಯಶಃ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಡೈರೆಕ್ಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಜೋ ಬೈಡನ್ ಅಮೇರಿಕಾದ ಮೊದಲ ಅಧ್ಯಕ್ಷರು ಅನ್ಸುತ್ತೆ ತುಂಬ ವೀಕ್ ಪ್ರೆಸಿಡೆಂಟ್ ಆಗಿ ಕಂಡಿದ್ರು. ಕರೆಕ್ಟ್. ಸೊ ಆ ಸ್ಟ್ಯಾಂಡಿಂಗನ್ನು ಪುನರಪಿ ಪ್ರತಿಷ್ಠಾಪಿಸುವುದಕ್ಕೋಸ್ಕರ ಅಮೇರಿಕ ಈ ಯುದ್ಧದಲ್ಲಿ ಇಳಿದಿದೆ, ಅಥವಾ ಇಸ್ರೇಲ್ ಅಮೇರಿಕನ್ನ ಕನ್ವಿನ್ಸ್ ಮಾಡಿ ಯುದ್ಧದಲ್ಲಿ ಇಳಿಸಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹಾಗಾಗಿ ಇರಾನ್ದಲ್ಲಿ ಒಂದು ವೇಳೆ ರಿಜಿಮ್ ಚೇಂಜ್ ಆಗದೇ ಇದ್ದಾಗ ಮೊದಲ ಮುಖಭಂಗ ಆಗೋದು ಅಮೇರಿಕಕ್ಕೆ. ಹೌದು. ಆ ಮುಖಭಂಗವನ್ನು ತಪ್ಪಿಸ್ಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಬೇರೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೂ ಕೂಡ ನೆಗೋಷಿಯೇಷನ್ ಮಾಡಿಸ್ಲಿಕ್ಕೆ ಮತ್ತು ನೆಗೋಷಿಯೇಷನ್ಗೆ ಇರಾನ್ ತಯಾರಿಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಇವತ್ತಿನ ಸ್ಥಿತಿಯಲ್ಲಿ ಪೂರ್ತಿಯಾಗಿ ನಾವು ಈಗ ಒಮಾನ್ ಏನೊಂದು ರೋಲನ್ನು ಪ್ಲೇ ಮಾಡ್ತಿತ್ತು, ಫೆಸಿಲಿಟೇಟ್, ಆ ರೋಲನ್ನು ಮತ್ತೊಂದು ಪ್ಲೇ ಮಾಡುವ ಪ್ರಯತ್ನವನ್ನು ಮಾಡ್ತು. ಆದರೆ ಇರಾನ್ ಇವತ್ತಿನ ಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾತುಕತೆಗೆ ತಯಾರಿಲ್ಲ. ನಂಬರ್ 1 ಅಲ್ಲ, ದೇ ಹ್ಯಾಡ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹೆಂಗೆ ಮಾತುಕತೆಗೆ ಬಂದ್ಬಿಡ್ತಾರೆ. 2 ಮಾತುಕತೆಗಳ ಯುದ್ಧ ಆಯಿತು. ಹೌದು. ಮೊದಲ ಮಾತುಕತೆಯ ನಂತರ ಅಮೆರಿಕ ಬಂಕರ್ ಬಸ್ಟ್ ಬಾಂಬನ್ನು ಎಸೆಯಿತು. 2ನೇ ಮಾತುಕತೆಯ ನಡುವಿನಲ್ಲೇ ಈ ದಾಳಿ ನಡೆದಿದೆ. ಹೀಗಿರುವಾಗ ನನಗನ್ಸುತ್ತೆ ಅಜಿತ್, ಒಂದು ಫೇಸ್ ಸೇವಿಂಗ್ ಫಾರ್ಮುಲಾ ಅಮೆರಿಕದ ಬಳಿ ಕೂಡ ಇಲ್ಲ. ಇರಾನ್ ಕೂಡ ಈಗ ನೀವು ಮಾತುಕತೆ ಕೂತ ತಕ್ಷಣ ಅಮೆರಿಕ ಏನು ಹೇಳುತ್ತೆ, ನಾವು ಹೇಳಿದ್ದನ್ನು ಕೇಳಿ ಅಂತ ಹೇಳುತ್ತೆ. ಹೌದು. ಯುನಿಲ್ಯಾಟ್ರಲ್ ಸೀಸ್ ಫೈರ್ ಒಂದು ವೇಳೆ ಅಮೆರಿಕ ಇಸ್ರೇಲ್ ಘೋಷಿಸಿದ್ರೆ ಯುದ್ಧ ನಿಲ್ಬಹುದು. ಬಟ್ ಯುನಿಲ್ಯಾಟ್ರಲ್ ಸೀಸ್ ಫೈರ್ ಘೋಷಿಸಿದಾಗ ಮಿಡ್ಲ್ ಈಸ್ಟ್ನಲ್ಲಿ ಪ್ರಮುಖವಾಗಿ ಅಮೆರಿಕದ ಸ್ಟ್ಯಾಂಡಿಂಗ್ ನ್ಯಾಚುರಲಿ ಡೌನ್ ಬರುತ್ತೆ. ಹೌದು. ಸೌದಿ ಅರೇಬಿಯಾ, ಕತಾರ್, ಯು ಎ ಇ ನಂಥ ಒಂದು
ಅಮೇರಿಕನ್ ಫ್ರೆಂಡ್ಸ್ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಇರಾನ್ ಈ ಪರಿಯ ಬಾಂಬ್ಗಳನ್ನು ಎಸೆದ್ರೂ ಕೂಡ ಅಮೆರಿಕಕ್ಕೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನ ಇರಾನ್ ಹಿಚುಕ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅಮೆರಿಕ ಬರೀ ವರ್ಬಲ್ ಥ್ರೆಟ್ಸ್ಗಳನ್ನು ಕೊಡ್ತಾ ಇದೆ, ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕ ಬಾರಿ ಹಿಂಗಾಗತ್ತೆ. ಆನೆ ಮತ್ತು ಇರುವೆಯ ಯುದ್ಧದ ಕಥೆಯನ್ನು ನಾವು ನೋಡಿದೀವಲ್ವಾ? ಹೌದು. ಪ್ರಾಯಶಃ ನೀವು ಪ್ಯಾರಲನ್ಸನ್ನು ಇಲ್ಲಿ ಎಳಿಬಹುದು. ಯಾಕಂದರೆ ಅಮೆರಿಕ ಮಿಲಿಟರಿಯಿಂದ ಪೊಲಿಟಿಕಲಿ ಆರ್ಥಿಕವಾಗಿ ಒಂದು ದೊಡ್ಡ ಮಹಾಶಕ್ತಿ. ಆದರೆ ಇರಾನ್ನಲ್ಲಿ ಆನ್ ಗ್ರೌಂಡ್ ಬೂಟ್ಸನ್ನು ಕಳಿಸಿ, ಸೈನಿಕರನ್ನು ಕಳಿಸಿ ರಿಜಿಮ್ ಚೇಂಜ್ ಮಾಡ್ತಕ್ಕಂಥ ಪುಟ್ಟ ರಾಷ್ಟ್ರ ಇರಾನ್ ಅಲ್ಲ. ಅಥವಾ ಇರಾನ್ಗೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಭಯಂಕರ ಶತ್ರುಗಳಿದ್ದಾರೆ, ಇರಾನ್ನಲ್ಲೇ ಬಂಡುಕೋರರಿದ್ದಾರೆ, ಅವ್ರನ್ನ ಉಪಯೋಗಿಸ್ತೀವಿ ಅನ್ನುವ ಸ್ಥಿತಿಯಲ್ಲಿಲ್ಲ. ಇರಾನ್ ವಿಪಕ್ಷಗಳು ಕೂಡ ಅಮೆರಿಕಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಹೌದು. ಹೀಗಾಗಿ ಒಂದಷ್ಟು ಅಸಮಾಧಾನ ಇತ್ತು, ಅವರೇನು ಆಯುಧಗಳನ್ನು ಹಿಡ್ಕೊಂಡು ರೆಜಿಮ್ ವಿರುದ್ಧ ಬೀದಿಗಿಳಿಯುವಂಥವ್ರಲ್ಲ. ದಟ್ ಈಸ್ ಅ ಪೊಲಿಟಿಕಲ್ ಅಸಮಾಧಾನ. ದಟ್ಸ್ ಓಕೆ. ಅದು ಎಲ್ಲ ಕಡೆ ಇರುತ್ತೆ. ಬಟ್ ಅಫ್ಘಾನಿಸ್ತಾನದಲ್ಲಿ ಯಾವ ಮಟ್ಟದ ಅಸಮಾಧಾನ ಇತ್ತು? ಅಫ್ಘಾನಿಸ್ತಾನದಲ್ಲಿ ನೀವು ಅಮೆರಿಕ ಬಂಬಾರ್ಡಿಂಗ್ ಶುರು ಮಾಡಿದಾಗ ತಾಲಿಬಾನ್ಗೆ ವಿರುದ್ಧವಾಗಿ ಅಲ್ಲಿ ಬಂಡುಕೋರ ಶಕ್ತಿಗಳಿದ್ವು. ಕರೆಕ್ಟ್. ಇರಾಕ್ನಲ್ಲಿ ಆ ಬಂಡುಕೋರ ಶಕ್ತಿಗಳಿದ್ವು. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸದ್ದಾಂ ಹುಸೇನ್ ಬಿದ್ದ ತಕ್ಷಣ ಒಂದು ರೀತಿಯ ತಲ್ಲಣ ಇತ್ತು, ಒಂದು ರೀತಿಯ ಸಂತೋಷ ಇತ್ತು. ಎಸ್. ಆದರೆ ಇರಾನ್ನಲ್ಲಿ ಆ ಪರಿಸ್ಥಿತಿ ಕಾಣ್ತಾ ಇಲ್ಲ. ಅದು ಅಮೆರಿಕಕ್ಕೆ ಚಿಂತೆಗೀಡು ಮಾಡಿದೆ. ನನಗನ್ಸುತ್ತೆ ಅಜಿತ್, ಇದು ಎಷ್ಟು ದಿನ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಇದು ಮುಂದುವರೆದ್ರೆ ಇರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಥ್ರೆಟ್ಗಳ ಕಾರಣದಿಂದಾಗಿ ವೈ ಇರಾನ್ ಹ್ಯಾಸ್ ಕ್ಲೋಸ್ ದ ಸ್ಟ್ರೇಟ್ ಆಫ್ ಹಾರ್ಮುಜ್ ಫಾರ್ ವೆರಿ ಸಿಂಪಲ್ ರೀಸನ್ ದ್ಯಾಟ್ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬಿದ್ದಾಗ ಅವು ಅಮೆರಿಕದ ವಿರುದ್ಧ ತಿರುಗ್ತವೆ ಅಥವಾ ಅಮೆರಿಕಕ್ಕೆ ಬುದ್ಧಿ ಮಾತು ಹೇಳ್ತವೆ ಅನ್ನುವ ಕಾರಣಕ್ಕೋಸ್ಕರ. ಹೌದು. ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಯಾಕೆ ಇರಾನ್ ದಾಳಿಯನ್ನು ನಡೆಸಿದೆ? ದಾಳಿ ನಡೆಸಿದಿರೋ ಪ್ರಮುಖವಾಗಿರ್ತಕ್ಕಂಥ ಕಾರಣ, ನೀವು ಅಮೆರಿಕನ್ ಅಸೆಟ್ಸ್ಗಳನ್ನು, ಅಮೆರಿಕನ್ ಬೇಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀರಿ. ಒಂದು ವೇಳೆ ನಿಮ್ಮ ರಾಷ್ಟ್ರಗಳು ಸುರಕ್ಷಿತವಾಗಿರಬೇಕಾದ್ರೆ ಆ ಬೇಸ್ಗಳನ್ನು ಇಲ್ಲಿ ಇಡಬೇಡಿ ಅನ್ನೋದನ್ನು ಅಮೆರಿಕಕ್ಕೆ ಬುದ್ಧಿ ಮಾತು ಹೇಳಿ, ಅಥವಾ ಇರಾನ್ ಮೇಲಿನ ಯುದ್ಧವನ್ನು ನಿಲ್ಲಿಸಿ ಅಂತಕ್ಕಂಥದ್ದನ್ನು ಅಮೆರಿಕಕ್ಕೆ ಹೇಳಿ ಅನ್ನೋದನ್ನು ಮಾತ್ರ ಇರಾನ್ನ ಒಂದು ಸ್ಟ್ರಾಟಜಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರೆಕ್ಟ್. ನನಗನ್ಸುತ್ತೆ ಅಜಿತ್, ಈ ಇಡೀ ಹೋರಾಟದಿಂದ ಅಮೆರಿಕ ಗಳಿಸಿದ್ದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇಸ್ರೇಲ್ ಗಳಿಸಿದ್ದೇನು ಅಂತಕ್ಕಂಥದ್ದು ನಿಮ್ಗೆ ಸ್ಟ್ರಾಟಜಿಕಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಐದರ್ ಇರಾನ್ ಕ್ಯಾನ್ ಗೋ ಆಲ್ ಥ್ರೋಟಲ್ ವಾರ್ ಅಗೇನ್ಸ್ಟ್ ಇಸ್ರೇಲ್, ಅವ್ರು ಇಲ್ಲಪ್ಪ ಇದು ಮುಂದುವರಿತಾ ಇದ್ರೆ ನಮಗೂ ಉಳಿಗಾಲ ಇಲ್ಲ, ಅವ್ರಿಗೂ ಉಳಿಗಾಲ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಒಂದು ಸೀಸ್ ಫೈರು ಆಗ್ಬೋದು. ಕರೆಕ್ಟ್. ಬಟ್ ಅಮೆರಿಕ ದೃಷ್ಟಿಯಿಂದ ನೋಡಿದಾಗ ಅಮೆರಿಕ ಈ ಅರ್ಧ ಯುದ್ಧವನ್ನು ಮಾಡಿ ಸಾಧಿಸಿದ್ದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ನೀವು ನೆಗೋಷಿಯೇಷನ್ ಮಾಡಿದರೂ ಕೂಡ ಯುನಿಲ್ಯಾಟ್ರಲ್ ಸೀಸ್ ಫೈರ್ ಮಾಡಬೇಕು. ನೀವು ಇಷ್ಟು ದಿನ ಹೇಳ್ತಿದ್ರಿ ರಿಜಿಮ್ ಚೇಂಜ್ ಆಗುತ್ತೆ, ಇರಾನ್ ಯಾವ ರೀತಿ ಯೋಚಿಸ್ತಾ ಇತ್ತೋ ಆ ರೀತಿ ನಾವು ಯೋಚನೆ ಮಾಡ್ಲಿಕ್ಕೆ ಬಿಡಲ್ಲ. ಹೌದು. ಹೀಗಿರುವಾಗ ಏನಂತ ನೆಗೋಷಿಯೇಷನ್ ಅಮೆರಿಕ ಮಾಡುತ್ತೆ? ಕರೆಕ್ಟ್. ಅದು ನನಗನ್ಸುತ್ತೆ ಅಮೆರಿಕಕ್ಕೆ ಒಂದು ಫೇಸ್ ಸೇವಿಂಗು ಕೂಡ ಬೇಕಾಗಿದೆ. ಆ ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಹೇಳ್ತಾರೆ ನಾವು ನೆಗೋಷಿಯೇಟ್ ಮಾಡ್ತಿದ್ದೀವಿ, ಇನ್ನೊಂದು ಕಡೆ ಹೇಳ್ತಾರೆ ಇನ್ನೊಂದು 1000 ಬಾಂಬ್ ಎಸಿತೀವಿ, ಇಡೀ ಅವ್ರ ನೇವಲ್ ಬೇಸನ್ನು ನಾವು ಪೂರ್ತಿಯಾಗಿ ಧ್ವಸ್ತಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಬಟ್ ಸಣ್ಣ ರಾಷ್ಟ್ರವನ್ನು ಅಜಿತ್, ಅಂತ ಒಂದು ದೊಡ್ಡ ರಾಷ್ಟ್ರ ಕೇವಲ ಸೈನಿಕ ಸಾಮರ್ಥ್ಯದಿಂದ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ ಅಲ್ವಾ? ಕರೆಕ್ಟ್. ಹೌದು. ಅಂದರೆ ಇವತ್ತು ಇರಾನ್ ಯಾವುದೇ ಹಂತದಲ್ಲೂ ಇಸ್ರೇಲ್ ಮೇಲೆ ಡಾಮಿನೇಟ್ ಮಾಡೋದಾಗಲಿ, ಅಮೆರಿಕಾದ ಮೇಲೆ ಡಾಮಿನೇಟ್ ಮಾಡೋದಾಗಲಿ ಸಾಧ್ಯ ಆಗಲ್ಲ. ನಾವು ಅನೇಕ ಬಾರಿ ಹೇಳ್ತೀವಿ ನೋಡಿ, ನಾವೆಲ್ಲ ಕಾಲೇಜ್ನಲ್ಲಿ ಇದ್ದಾಗ ಹೇಳ್ತಿದ್ವಿ, ಭಾಳ ದೊಡ್ಡ ಕಾಲೇಜ್ನಲ್ಲಿ ಬಲಶಾಲಿ ಇದ್ದಾನಂದ್ರೆ ಅವ್ನು 10 ಹೊಡೆದ್ರೆ ನಾನು 2 ಹೊಡಿತೀನಿ, ಆ 2 ಹೊಡೆದಿದ್ದು ಸಾಕು ಅವ್ನಿಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ತಿದ್ವಿ. ಕರೆಕ್ಟ್ ಅಲ್ವಾ? ಹೌದು. ಅದೇ ರೀತಿಯ ಸ್ಥಿತಿಯಲ್ಲಿ ಇವತ್ತು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಬಂದು ನಿಂತಿದೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್, ಕರೋನಾ ನಂತರದ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಸ್ವಲ್ಪ ಚೇತರಿಸ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಡಿಸ್ರಪ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಯುದ್ಧದ ಪರಿಣಾಮಗಳು ಡೆವಲಪಿಂಗ್ ಕಂಟ್ರೀಸ್ ಮೇಲೇನು, ಈ ಯುದ್ಧದ ಪರಿಣಾಮಗಳು ಏಷ್ಯನ್ ಕಂಟ್ರೀಸ್ ಮೇಲೇನು, ಇನ್ಕ್ಲೂಡಿಂಗ್ ಚೈನಾ, ರಷ್ಯಾ, ಇಂಡಿಯಾ, ಈ ದೇಶಗಳ ಮೇಲೆ ಈ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ಭಾಳ ಕೇರ್ಫುಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಅಮೆರಿಕಕ್ಕೆ ಇದರಿಂದ ಭಾಳ ದೊಡ್ಡ ಏನೋ ಮುಖಭಂಗ ಆಗುತ್ತೆ, ಬಟ್ ಆರ್ಥಿಕ ನಷ್ಟ ಆಗುತ್ತಾ ಅಮೆರಿಕಕ್ಕೆ ಮುಂದಿನ ದಿನಗಳಲ್ಲಿ ನೋಡಬೇಕು. ಅಥವಾ ಜಿಯೋಪೊಲಿಟಿಕಲ್
ಇಡೀ ಇಕ್ವೇಷನ್ಸೇ ಯುದ್ಧದ ನಂತರ ಒಂದು ವೇಳೆ ಅಮೆರಿಕ ಯುದ್ಧದಲ್ಲಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಜಿಯೋ ಪೊಲಿಟಿಕಲ್ ಇಕ್ವೇಷನ್ಸ್ ಚೇಂಜ್ ಆಗ್ತಾವ, ಸಮೀಕರಣಗಳು ಚೇಂಜ್ ಆಗ್ತಾವ. ಎಸ್, ವಿ ಶುಡ್ ವಾಚ್. ಯಾಕಂದರೆ ಈ ಯುದ್ಧ ಇಷ್ಟು ದಿನಗಳ ಕಾಲ ಇರಾನ್ ಸಸ್ಟೈನ್ ಮಾಡ್ತಿದೆ ಅಂತಂದರೆ ರಷ್ಯಾ ಮತ್ತು ಚೈನಾ ಕೂಡ ಸುಮ್ಮನೆ ಕುಳಿತಿಲ್ಲ ಅನ್ನೋದರ ಅರ್ಥ ಅದು. ಹೌದು, ರಷ್ಯಾ ಚೈನಾ ವೆಪನ್ಸ್ಗಳು ಆಕ್ಟಿವ್ ಆಗಿ ಅಲ್ಲಿಗೆ ರೀಚ್ ಆಗದೆ ಹೋದರೆ ಇಷ್ಟು ದಿವಸ ಯುದ್ಧ ಸಸ್ಟೈನ್ ಆಗ್ತಿರ್ಲಿಲ್ಲ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಮೆರಿಕಾದ ಪಾತ್ರವನ್ನು ನಾವು ಹೆಂಗೆ ನೋಡ್ತಾ ಇದ್ವೋ, ಇರಾನಿನ ಈ ರೆಸಿಸ್ಟೆನ್ಸ್ನಲ್ಲಿ ರಷ್ಯಾ ಮತ್ತು ಚೈನಾದ ಪಾತ್ರ ಉಂಟಾ? ಪಾತ್ರ ಇದ್ದರೆ ಮುಂಬರುವ ದಿನಗಳಲ್ಲಿ ವಿದೌಟ್ ಚೈನಾಸ್ ಆ್ಯಂಡ್ ರಷ್ಯಾಸ್ ಡೈರೆಕ್ಷನ್ ಇರಾನ್ ಹೋಗೇನು ಯುನಿಲ್ಯಾಟ್ರಲಿ ಸೀಸ್ ಫೈರ್ ಮಾಡ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಅಮೆರಿಕಾದ ಸ್ಥಿತಿ ಏನಾಗುತ್ತೆ? ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ವಾಚ್ ಅಂತ. ಎಸ್, ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕೆ ಭಾರತದಲ್ಲಿ ಉಂಟಾಗಿರುವ ಸಿಲಿಂಡರ್ಗಳ ಕೊರತೆ ಮತ್ತಷ್ಟು ಬಿಗಡಾಯಿಸಿದೆ. ಬೆಂಗಳೂರಿಗೆ 22,000 ಕಮರ್ಷಿಯಲ್ ಸಿಲಿಂಡರ್ನ ರಿಕ್ವೈರ್ಮೆಂಟ್ ಪರ್ ಡೇ, ಒಂದು ದಿನಕ್ಕೆ. ನೆನ್ನೆ 11,000 ಸಿಲಿಂಡರ್ಗಳು ರಿಕ್ವೈರ್ಮೆಂಟ್ನ ಅರ್ಧ ಮಾತ್ರ ಬಂದಿದ್ವು, ಇವತ್ತು ಒಂದೂ ಬಂದಿಲ್ಲ ಅನ್ನುವ ಮಾಹಿತಿ ಇದೆ. ಬೆಂಗಳೂರು ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ಮಹಾನಗರಗಳಲ್ಲೂ ಇದೇ ಸಮಸ್ಯೆ. ಮುಂಬೈ, ಚೆನ್ನೈ, ದೆಹಲಿ, ಕೋಲ್ಕತ್ತಾ, ಲಖನೌ, ಹೈದರಾಬಾದ್, ಭುವನೇಶ್ವರ, ಅನೇಕ ಹೋಟೆಲ್ಗಳು ಬಂದಾಗಿದ್ದಾವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಸಮರ್ಪಕವಾಗಿ ಸಿಲಿಂಡರ್ ಪೂರೈಸೋದಕ್ಕೆ. ಕೇವಲ ಹೋಟೆಲ್ಗಳು ಮಾತ್ರ ಅಲ್ಲ, ಪಿಜಿಗಳು, ಕಲ್ಯಾಣ ಮಂಟಪಗಳು, ದೇವಸ್ಥಾನದ ಪ್ರಸಾದ ತಯಾರಿಕೆಯ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಆಗಿದೆ. ನೂರಾರು ಹೋಟೆಲ್ಗಳು ಬಂದಾಗಿದ್ದಾವೆ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ನೆನ್ನೆಗಿಂತ ಬಿಗಡಾಯಿಸಿದೆ. 22,000 ಕಮರ್ಷಿಯಲ್ ಸಿಲಿಂಡರ್ಗಳು ಬೆಂಗಳೂರು ನಗರ ಒಂದಕ್ಕೆ ಒಂದು ದಿನಕ್ಕೆ ಬೇಕು. 22,000. ನೆನ್ನೆ 11,000 ಸಿಲಿಂಡರ್ಗಳು ರಿಕ್ವೈರ್ಮೆಂಟ್ನ ಅರ್ಧ ಮಾತ್ರ ಬಂದಿದ್ವು, ಇವತ್ತು ಒಂದೂ ಬಂದಿಲ್ಲ. ನಾಳೆ ಬೆಂಗಳೂರಿನಲ್ಲಿ ಹೋಟೆಲ್ಗಳು ನಡೆಯೋದೇ ಡೌಟ್ ಅನ್ನೋ ಪರಿಸ್ಥಿತಿ ಇದೆ. ಕೆಲವು ಹೋಟೆಲ್ಗಳು ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ಬ್ಲೋವರ್ ಹೊಂದಿರುವ ಸೌದೆ ಒಲೆಗಳನ್ನು ತಂದು ವ್ಯವಹಾರ ನಡೆಸ್ತಾ ಇದ್ದಾರೆ. ಕೆಲವು ಹೋಟೆಲ್ ಮಾಲೀಕರು ಕರೆಂಟ್ ಸ್ಟೋವ್ ತಂದಿದ್ದಾರೆ. ಮೆನುನಲ್ಲಂತೂ ವ್ಯತ್ಯಾಸ ಆಗಿದೆ.
ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯುದ್ಧ ಶುರುವಾದಂಗಿಂದ ನಮ್ಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಅನಿಲ ಸಿಗಲೇ ಇಲ್ಲ ಅಂದರೆ 99% ನಮ್ಮ ಹೋಟ್ಲು ಉದ್ಯಮ ಅನಿಲದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಅನಿಲ ಸಿಗಲಿಲ್ಲ ಅಂದರೆ ನಾವೆಲ್ಲೋ ಒಂದು ಕಡೆ ಹೋಟ್ಲನ್ನ ಕ್ಲೋಸ್ ಮಾಡಬೇಕಲ್ಲ ಅನ್ನೋ ಒಂದು ಆತಂಕ ನಮ್ಮಲ್ಲೂ ಕಾಡ್ತಾ ಇದೆ. ಈಗ ಕೆಲವು ಮೆನುನಲ್ಲಿ ಶಾರ್ಟ್ ಮೆನು ಮಾಡಿ ಕೆಲವು ಐಟಮ್ಗಳನ್ನ ಕಟ್ ಮಾಡಿ ಇದನ್ನು ಅಷ್ಟೇ ಲಿಮಿಟೆಡ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಆ ಲಿಮಿಟೆಡ್ ಕೊಡೋಕ್ಕೂ 2 ಸಿಲಿಂಡ್ರು ನಮಗೆ ಭಾಳ ದಿನ ಬರೋ ಒಂದು 2 ರಿಂದ 3 ದಿನ ಬರ್ಬೋದು ಅಷ್ಟೇ. ಆನಂತರ ನಾವು ಕ್ಲೋಸ್ ಮಾಡಲೇಬೇಕಾದಂಥ ಆತಂಕ ಇದೆ. ಸಿಲಿಂಡ್ರದ ಕೊರತೆ ಆಗಿದೆ ಹೋಟೆಲ್ಗೆ ಇದಕ್ಕೆ. ಯಾಕೆಂದರೆ ಮೊದಲೇ 2 ಸಿಲಿಂಡರ್ ಎಲ್ಲ ಕೊಡ್ತಿದ್ರು, ಈಗ 1 ಸಿಲಿಂಡ್ರ್ 1 ಬುಕ್ಕಿಗೆ ಅಂತ ಅನ್ನುವಂಥದ್ದು ಅವರು ಮಾಡಿದ್ದಾರೆ. ಮತ್ತೊಂದು ಏನಂದರೆ ಈಗ ನಾವು ಪ್ರೈವೇಟ್ ಗ್ಯಾಸ್ದವ್ರದ್ದು ಕೊಡ್ತೀವಿ ನಮಗೆ ಗೋ ಗ್ಯಾಸು ಮತ್ತು ಏಜಸ್ ಅಂತ. ಅವರು ಸಡನ್ನಾಗಿ 720 ರೂಪಾಯಿ ಎಕ್ಸಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ ಇವತ್ತೇ. ನಿನ್ನೆ 2030 ಇತ್ತು, ಇವತ್ತು 2750 ರೂಪಾಯಿ ಮಾಡಿದ್ದಾರೆ. ಹೀಗೆಲ್ಲ ಮಾಡಿದರೆ ನಮಗೆ ನಾವೀಗ ಗಿರಾಕಿಗಳಿಗೂ ನಾವು ಅದನ್ನೇನು ಹಾಕ್ಲಿಕ್ಕೆ ಬರೋದಿಲ್ಲ. ಈಗ ನಮಗೆ ತುಂಬ ಹೋಟೆಲ್ ದಂಧೆ ನಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಕೆಲವೊಂದು ಐಟಮ್ ಈಗ ಕಡಿಮೆ ಮಾಡಿದ್ವಿ, ಅಂದರೆ ಚೈನೀಸು ಮತ್ತು ಒಂದು ಕೆಲವೊಂದು ರೊಟ್ಟಿಗೆಲ್ಲ ನಮಗೆ ಗ್ಯಾಸ್ ಜಾಸ್ತಿ ಬೇಕಾಗ್ತದೆ ಅನ್ನೋದಕ್ಕಾಗಿ ನಾವೀಗ ಅದನ್ನು ಬಂದಿಟ್ಟಿದ್ವಿ. ಈಗ ನಮಗೆ ಗ್ಯಾಸ್ ಸಪ್ಲೈ ಆಗುತ್ತಾನೋ ಆ ಸೆಕ್ಷನ್ ಬಂದೇ ಇರ್ತದೆ ನಮ್ಮದು. ಈಗ ಊಟ ಅಷ್ಟೇ ಕೊಡ್ತಾ ಇದ್ದೀವಿ, ತಿಂಡಿ ಅಷ್ಟೇ ಕೊಡ್ತೀವಿ. ಕೆಲವು ರೊಟ್ಟಿ ಊಟ ಇತ್ತು ನಮ್ಮದು, ಅದನ್ನು ಬಂದಿಟ್ಟಿದ್ವಿ ನಾವೀಗ. ಹೀಗೆ ಮುಂದುವರೆದರೆ ನಮಗೆ ಮತ್ತೆ ಬೇರೆ ಏನು ಮಾಡಲಿಕ್ಕೆ ಆಗೋದು, ಹೋಟೆಲ್ ಬಂದ್ ಮಾಡೋದೇ. ಹೋಟೆಲಿಗೆ ಏನು ಸಿಲಿಂಡರ್ ಸಪ್ಲೈ ಮಾಡಬೇಕಾಗಿದ್ದೆ ತಕ್ಷಣ ಸಪ್ಲೈಯನ್ನು ನಿಂದಿರಿಸಿದ್ದಾರೆ. ಯಾವುದೇ ರೀತಿಯ ಸಪ್ಲೈಗಳು ಇಲ್ಲ. ನಮಗೆ ಈ ಸಪ್ಲೈ ನಿಲ್ಲುವುದ್ರ ಬಗ್ಗೆ ಅಥವಾ ಸಿಲಿಂಡರ್ ಅಭಾವದ ಬಗ್ಗೆ ಯಾವುದೇ ಮುನ್ಸೂಚನೆ ಮತ್ತು ಸಂಜೀವ್ ಪ್ರಭಾಕರ್ ಸೌತ್ ಕಿಚನ್ ಮಾಲೀಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಅವರೇ, ಒಂದು ದಿನಕ್ಕೆ ನಿಮ್ಮ ರಿಕ್ವೈರ್ಮೆಂಟ್ ಏನು? ಎಷ್ಟು ಸಿಲಿಂಡರ್ ಬೇಕಾಗತ್ತೆ? ಸರ್ ನಮ್ಗೆ 2 ರಿಂದ 2.5 ಗ್ಯಾಸ್ ಬೇಕಾಗುತ್ತೆ ಸರ್ ಡೈಲಿ. 2 ರಿಂದ 2.5. ಒಂದು ವಾರದ ಹಿಂದೆ ಏನೂ ಸಮಸ್ಯೆ ಇರಲಿಲ್ಲ ಯುದ್ಧ ಶುರುವಾದ ಮೇಲೆ? ಎಸ್ ಸರ್, ಎಸ್ ಸರ್. ಯಾವಾಗಿನಿಂದ ಈ ಸಮಸ್ಯೆ ಶುರುವಾಗಿದ್ದು? ಮಂಡೆಯಿಂದ ಆಕ್ಚುಲಿ ಪ್ರಾಬ್ಲಮ್ ಶುರು ಆಯ್ತು ಸರ್, ಮಂಡೆಯಿಂದ. ಓಕೆ, ಇವತ್ತು ಎಷ್ಟು ಸಿಲಿಂಡರ್ ಸಿಕ್ಕಿದೆ ನಿಮಗೆ? ನಮ್ಗೆ ಇವತ್ತೇನು ಸಿಕ್ಕಿಲ್ಲ ಸರ್, ನೆನ್ನೆನೂ ಏನೂ ಸಿಕ್ಕಿಲ್ಲ, ಇವತ್ತೇನು ಸಿಕ್ಕಿಲ್ಲ. ಓಕೆ, ಮತ್ತೆ ಹೆಂಗೆ ನಡೆಸ್ತಾ ಇದ್ದೀರಿ ಈಗ? ಸದ್ಯಕ್ಕೆ ನಮ್ಮ ಹೋಟ್ಲು ಕ್ಲೋಸ್ ಆಗಿದೆ ಸರ್ ಸದ್ಯಕ್ಕೆ. ಓ, ಕ್ಲೋಸೇ ಮಾಡಿಬಿಟ್ಟಿದ್ದೀರಿ? ಕ್ಲೋಸ್ ಮಾಡಿವಿ ಸರ್. ಸರ್ ಬೇರೆ ಏನು ಆಲ್ಟರ್ನೇಟಿವ್ ಮಾಡೋದಕ್ಕಾಗೋದಿಲ್ವಾ? ಇಲ್ಲ, ನಮ್ಮ ಹತ್ರ 1 ಗ್ಯಾಸ್ ಇತ್ತು, ಅದು ನಮ್ಮ ಕಾರ್ಮಿಕರಿಗೆ ಬೇಕು ಅಂದ್ಬಿಟ್ಟು ನಾವು ಬಿಟ್ಬಿಟ್ಟಿವಿ ಸರ್. ಅವ್ರಿಗೆ ಊಟಕ್ಕೆ ಅಡುಗೆಗೆ ಬೇಕಾಗತ್ತಲ್ಲ, ಆದ ಕಾರಣದಿಂದ ಕ್ಲೋಸ್ ಮಾಡಿವಿ ಸರ್. ಓಕೆ ಸರ್, ಈ ಕಟ್ಟಿಗೆ ಏನು ಬ್ಲೋವರ್ ಅನ್ನು ಹೊಂದಿರುವ ಕಟ್ಟಿಗೆ ಒಲೆಗಳನ್ನು ಇಟ್ಕೊಂಡು ಕೆಲವರು ಹೋಟೆಲ್ ನಡೆಸ್ತಿದ್ದಾರೆ ಅಂತೇನೋ ಮಾಹಿತಿಗಳು ಬಂದವು. ಆ ಮಾದರಿಯ ಒಲೆಗಳನ್ನು ನಾನು ನೋಡಿದ್ದೀನಿ, ಚೆನ್ನಾಗಿ ಉರಿತವೆ. ಅದು ಪ್ರಾಕ್ಟಿಕಲ್ ಅಲ್ವಾ ಸರ್? ನಮ್ದು ದರ್ಶನಿ ಹೋಟ್ಲು ತರ ಸರ್, ಚಿಕ್ಕ ಹೋಟ್ಲು. ಜಾಗ ದೊಡ್ಡದು ಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಕಾಗತ್ತೆ. ನಮ್ಗೆ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್, ಸೊ ಅದು ನಮಗೆ ಲಿಮಿಟೇಷನ್ ಆಗುತ್ತೆ. ಓಕೆ, ಈಗ ಏನು ಹೇಳ್ತಾ ಇದ್ದಾರೆ ಸಪ್ಲೈಯರ್ಸು? ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾರೆ, ಏನು ಮಾತಾಡ್ತಾನೆ ಇಲ್ಲ. ಎಸ್ ಸರ್. ನೆನ್ನೆ ಒಂದು ಹೋಟೆಲ್ನವ್ರು ಹೇಳ್ತಾ ಇದ್ರು 1900 2000 ರೂಪಾಯಿ ಕೊಡ್ತಾ ಇದ್ರು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳು, ಅವ್ರು 5000 ಹೇಳ್ತಾ ಇದ್ದಾರೆ ಅಂತ. ಹೌದಾ ಅದು? ಎಸ್, 4000 ಅಂತ ಏನೋ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳಿದ್ರು, ಬಟ್ ಏನು ಇಲ್ಲ ಸರ್, ಜಸ್ಟ್ ಲೈಕ್ ರೂಮರ್, ಯಾರಿಗೂ ಸಿಗ್ತಾ ಇಲ್ಲ ಅದೆಲ್ಲ. ಓಕೆ, ಈಗ 4000 ಕೊಡ್ತಂದ್ರೆ ವಯಬಲ್ ಆಗುತ್ತಾ ನಿಮಗೆ? ಇಲ್ಲ ಸರ್, ಏನು ವರ್ಕೌಟ್ ಆಗಲ್ಲ ನಮ್ಗೆ, ತುಂಬಾ ಕಷ್ಟ ಆಗತ್ತೆ. ಬಟ್ ನಾವು ಅಟ್ಲೀಸ್ಟ್ ಆ ಗ್ರಾಹಕರಿಗೆ ಏನೋ ತಲುಪಿಸ್ಬೋದಲ್ಲ ಅಂತ ಕೊಡ್ಬೋದು ಬೇಕಾದ್ರೆ, ಅದು ಸಿಕ್ಕಿದ್ರು ಈ ಎಮರ್ಜೆನ್ಸಿ ಕೇಸಲ್ಲಿ. ಓಕೆ, ಸೊ ಮೆನುನಲ್ಲಿ ಏನು ವ್ಯತ್ಯಾಸ ಮಾಡ್ಕೊಂಡು ನಡೆಸೋದಕ್ಕೂ ಆಗೋದಿಲ್ಲ ಈಗ ನಿಮಗೆ? ಇಲ್ಲ ಸರ್, ನಾನು ಆಕ್ಚುಲಿ ನಿನ್ನೆ ಮತ್ತು ಇವತ್ತು ಮೆನು ಕಟ್ ಆಫ್ ಮಾಡಿದೆ. ಯಾವ್ದು ಗ್ಯಾಸ್ ಬಳಕೆ ಕಮ್ಮಿ ಆಗುತ್ತೋ ಅದ್ ಮಾತ್ರ ಮಾಡ್ತಾ ಇದ್ದೆ. ಬಟ್ ಇವಾಗಿಂದ ಮಧ್ಯಾಹ್ನದ ಮೇಲಿಂದ ಮಾಡಕ್ಕಾಗಿಲ್ಲ ಸರ್. 1 ಗ್ಯಾಸ್ ಇತ್ತು, ಅದು ನಮ್ಗೆ ಬೇಕಾಗತ್ತೆ ಅಂದ್ಬಿಟ್ಟು ನಾನು ಇಟ್ಬಿಟ್ಟೆ ಸರ್, ಬೇಡ ಅಂತ ಅನ್ಸು. ಏನು ಯಾವ ಆಹಾರ ಪದಾರ್ಥ ಜಾಸ್ತಿ ಗ್ಯಾಸ್ ಕನ್ಸ್ಯೂಮ್ ಮಾಡುತ್ತೆ ತಯಾರಿಸುವಾಗ? ಸರ್ ನಮ್ದು ಬೇಸಿಕಲಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಸರ್. ಸೊ ಬರೀ ಇಡ್ಲಿ ವಡೆ ದೋಸೆ ಮಾತ್ರ ಇರೋದು. ಸೊ ಇಡ್ಲಿ ವಡೆ ದೋಸೆ 3 ಐಟಮ್ ಜಾಸ್ತಿ ಗ್ಯಾಸ್ ಕನ್ಸಂಪ್ಷನ್ ಬೇಕು. ಇಡ್ಲಿಗೂ ಗ್ಯಾಸ್ ಜಾಸ್ತಿ ಹೋಗುತ್ತೆ? ಇಡ್ಲಿ ಸ್ಟೀಮ್ ರನ್ನಿಂಗ್ ಆಗ್ತಿರತ್ತಲ್ಲ ಸರ್. ಓಕೆ ಓಕೆ, ಬೇಕಾಗತ್ತೆ. ಕೆಲವು ಹೋಟೆಲ್ಗಳವರು ಕ್ಲೌಡ್ ಕಿಚನ್ ಅಂತೆಲ್ಲ ಮಾಡ್ಕೊಂಡಿದಾರಲ್ಲ, ಸೆಂಟ್ರಲೈಸ್ಡ್ ಕಿಚನ್. ಎಸ್ ಸರ್. ಅವರಿಗೆ ಕಟ್ಟಿಗೆ ಒಲೆ ವಯಬಲ್ ಆಗ್ಬೋದಾ? ಎಲ್ಲೋ ದೂರದಲ್ಲಿ ಅದೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲೋ ಒಂದು ಕಡೆ ಕಿಚನ್ ಮಾಡ್ಕೊಂಡಿರ್ತಾರೆ, ಒಂದು ಕಡೆ ಅಡಿಗೆ ಮಾಡಿ ರೆಡಿ ಅಡಿಗೆನ ಹೋಟೆಲಿಗೆ ತಗೊಂಡ್ಬರ್ತಾರೆ. ಎಸ್ ಸರ್, ಬಟ್ ನಮ್ ಭಟ್ರೆಲ್ಲ ಇವಾಗ ಗ್ಯಾಸ್ಗೆ ಇದಾಗೋಗ್ಬಿಟ್ಟಿರ್ತಾರೆ, ಸೂಕ್ತ ಆಗೋಗಿರ್ತಾರೆ. ಸೊ ಅವ್ರಿಗೆ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿರ್ತಾರೆ. ಓಕೆ, ಸೊ ಒಲೆಯಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಅದ ಪಾತ್ರೆ ಎಲ್ಲ ಕಪ್ಪಾಗತ್ತೆ. ಸೊ ಅದ್ ಮಾಡಕ್ ಗೊತ್ತಿರ್ಬೇಕು. ಅದು ಏಕ್ದಮ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬೋದೇನೋ. ಕರೆಕ್ಟ್ ಕರೆಕ್ಟ್ ಸರ್. ಬೆಂಗಳೂರಿನಲ್ಲಿ ಒಂದು 8000 ಹೋಟೆಲ್ ಅಂತಾರೆ. ಎಸ್ ಸರ್. ಹೋಟೆಲ್ ಕಾರ್ಮಿಕರು ಎಷ್ಟಿರ್ಬೋದು ಸರ್? ನಮ್ಮಲ್ಲಿ 20 ಜನ ಇದೆ ಸರ್.
20 ಆವರೇಜ್ ಜನ. ಒಂದು ತಗೊಂಡ್ರೆ ಇಟ್ ವುಡ್ ಬಿ ಅರೌಂಡ್ 16 lakhs. ಅಂದ್ರೆ 1,60,000. 1,60,000 ಸರ್. ಎಸ್, ಅಂದರೆ ಈ ಕಾರ್ಮಿಕರ ಜೀವನದ ಮೇಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆನೇ ಈಗ ಸಮಸ್ಯೆ ಬಗೆಹರಿಯೋ ತನಕ. ಎಸ್ ನಮ್ಗೆ ಇಲ್ಲಿ ವ್ಯಾಪಾರನೇ ಇಲ್ಲ ಅಂದ್ರೆ ನಾವು ಸಂಬಳ ಕೊಡ್ಬೇಕು, ಬಾಡಿಗೆ ಕಟ್ಟಬೇಕು. ಈಗ ನೀವೇನು ಹೇಳಿದ್ರಿ ಕಾರ್ಮಿಕರಿಗೆ? ಸರ್ ನಮ್ದು ಕರ್ತವ್ಯ ನಾವು ಕೊಡ್ತೀವಿ ಸರ್, ಏನ್ ನಮ್ಗೆ ಪ್ರಾಬ್ಲಮ್ ಆಗಲ್ಲ. 1 ತಿಂಗಳವರೆಗೂ ನೋಡ್ಬೋದು, 15 ದಿವಸ ನೋಡ್ಬೋದು. ಸೇಮ್ ಕೋವಿಡ್ ಹೆಂಗಿತ್ತು ಹಂಗೆ ಸರ್. ಕೋವಿಡ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ಗೆ ಫೈಟ್ ಮಾಡ್ತಾ ಇದ್ರಿ, ಇವಾಗ ಗ್ಯಾಸ್ ಸಿಲಿಂಡರ್ ಫೈಟ್ ಮಾಡ್ತಾ ಇದೀವಿ ಸರ್, ಅಷ್ಟೇ. ಕರೆಕ್ಟ್. ಆಮೇಲೆ ತುಂಬ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ನಿಮ್ಮದು. ತುಂಬಾ ಲೇಬರ್ ಇಂಟೆನ್ಸಿವ್ ಸರ್. ಸ್ಥಳೀಯರ ಕಡಿಮೆ ಹೋಟೆಲ್ನಲ್ಲಿ ಕೆಲಸ ಮಾಡೋದು. ಉತ್ತರ ಭಾರತೀಯರು ಮತ್ತು ನಾರ್ತ್ ಈಸ್ಟ್ನವ್ರು ಜಾಸ್ತಿ ಇರ್ತಾರೆ. ಅವ್ರು ಇನ್ನೊಂದು 4-5 ದಿವಸ ನೋಡಿ ನಾವು ಊರಿಗೆ ಹೋಗಿ ಬರ್ತೀವಿ, ಹೆಂಗೋ ಹೋಟೆಲ್ ನಡೀತಿಲ್ಲ ಅಂತಂದ್ರೆ ಆ ಭಯನೂ ಕಾಡ್ತಾ ಇದೆ ಸರ್ ನಮ್ಗೆ. ಪುನಃ ಇದೆಲ್ಲ ಸರಿ ಹೋದ್ಮೇಲೆ ನಮ್ಗೆ ಯಾವಾಗ ಲೇಬರ್ ಇಶ್ಯೂಸ್ ಬರ್ಬೋದು ಅಂತ ಅನ್ಸ್ತದೆ. ಹೌದು, ಆಬ್ವಿಯಸ್ಲಿ. ಸರ್ ಈಗ ಹಳೆ ರೀತಿಯಲ್ಲಿ ಸೀಮೆ ಎಣ್ಣೆ ಸ್ಟೋವ್, ಕರೆಂಟ್ ಒಲೆ, ಇದು ಯಾವುದು ಕೂಡ ವರ್ಕ್ ಆಗ್ಲಿಕ್ಕಿಲ್ವಾ? ಆಲ್ಟರ್ನೇಟಿವ್ ಬೇಸ್ ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿಲ್ಲ ಸರ್. ಇವಾಗ ಅದೇ ಬ್ರಿಕೆಟ್ ಸ್ಟವ್ ಅದ ನೋಡ್ತಾ ಇದೀವಿ. ಓಕೆ, ನಾವ್ ಎಷ್ಟು ಇನ್ಕ್ಲೈಂಡ್ ಆಗೋಗ್ಬಿಟ್ಟಿವಿ ಅಂದ್ಮೇಲೆ ಇದೆಲ್ಲ ಯೂಸೇ ಮಾಡಕ್ ಆಗ್ತಾ ಇಲ್ಲ. ಅದು ಪ್ರಾಬ್ಲಮ್. ನಿಜ. ಈ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಇದೆಯಲ್ಲ, ಅದರಿಂದ ಏನಾದ್ರು ಸೂಚನೆ ಏನಾದ್ರು ಬಂದಿದೆಯಾ ನಿಮಗೆ? ಆಲ್ಟರ್ನೇಟಿವ್ ವೇ ಏನೋ ಪರ್ಯಾಯ ಮಾರ್ಗ ಇಂಥದ್ದೊಂದು ಹುಡುಕೊಳ್ಳೋಣ, ಆ ಥರದ್ದು ಏನಾದ್ರು ಬಂದಿದೆಯಾ? ಇನ್ನ ಸದ್ಯಕ್ಕಿಲ್ಲ ಸರ್, ಏನೂ ಬಂದಿಲ್ಲ ನಮ್ಗೆ ಓಕೆ. ಎಲ್ಲ ಎಲೆಕ್ಟ್ರಿಕಲ್ ಟ್ರೈ ಮಾಡ್ತಾ ಇದೀವಿ, ಬೇರೆ ತರ ಟ್ರೈ ಮಾಡ್ತಾ ಇದೀವಿ, ಬಟ್ ಅದು ಆಪ್ಟಿಮಮ್ ಆಗಿ ಆಗ್ತಾ ಇಲ್ಲ. ಎಲೆಕ್ಟ್ರಿಕಲ್ ಕೂಡ ಫೈನಾನ್ಷಿಯಲಿ ವಯಬಲ್ ಆಗೋದಿಲ್ಲ ಅನ್ಸುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಹೌದು ಸರ್, ಎಕ್ಸಾಕ್ಟ್ಲಿ. ಗ್ಯಾಸ್ ಅಲ್ಲಿ ಬೇಗ ಆಗತ್ತೆ, ಎಲೆಕ್ಟ್ರಿಕಲ್ ಅಲ್ಲಿ ಬೇಗ ಆಗಲ್ಲ. ಎಸ್, ಕುಕಿಂಗ್ ಕಾಫಿ ಟೀಗೆ ಓಕೆ, ಒಂದ್ ಮಟ್ಟಕ್ಕೆ ಓಕೆ ಅಷ್ಟೇ. ಬಟ್ ನೀವೆಲ್ಲ ಆಹಾರ ಪದಾರ್ಥ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗತ್ತೆ. ಈ ದೊಡ್ಡ ಹೋಟೆಲ್ ಕೆಲವರು ಬಯೋಗ್ಯಾಸ್ ಎಲ್ಲ ಮಾಡ್ಕೊಂಡಿದಾರಂತೆ, ತಮಗೇನಾದ್ರು ಐಡಿಯಾ ಇದೆಯಾ? ಇದೆ ಸರ್, ಬಯೋಗ್ಯಾಸ್ ಮಾಡಿದವರೆಲ್ಲ ಮುಂಚೆನೆ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲ ಒಂದ್ ಬಿಗ್ ಪ್ಲಸ್ ಆಗಿರುತ್ತೆ ಇವಾಗ. ಅಂದ್ರೆ ಅದಕ್ಕೆ ತುಂಬಾ ದೊಡ್ಡ ಹೋಟೆಲ್ ಇರಬೇಕು, ಜಾಗ ಜಾಸ್ತಿ ಇರಬೇಕು, ತ್ಯಾಜ್ಯ ವಸ್ತುಗಳು ಜಾಸ್ತಿ ಸಿಗಬೇಕು, ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದಿರ್ಬೇಕು. ಎಸ್, ಅದು ಕೂಡ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಎಕ್ಸ್ಪೆನ್ಸಿವ್ ಅಂದ್ರೆ ಓಕೆ ಸರ್, ಐ ಮೀನ್ LPG ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರುತ್ತೆ. ಬಟ್ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದು ಬೇಕಾಗತ್ತೆ ಸರ್, ತುಂಬಾ ದೊಡ್ಡದು ಬೇಕಾಗತ್ತೆ. ಕರೆಕ್ಟ್. ಸೊ ನಮ್ಮದು ದರ್ಶಿನಿ ಹೋಟೆಲ್ಗೆಲ್ಲ ಆಗದೇ ಇಲ್ಲ ಸರ್, ತುಂಬಾ ಲಿಮಿಟೇಷನ್ಸ್ ಇರುತ್ತೆ. ಯಾವಾಗ ಸಮಸ್ಯೆ ಬಗೆಹರಿಬಹುದು ಅನ್ನೋದ್ರದ್ದು ಅಂದಾಜು ಏನಾದ್ರು ಸಿಗ್ತಾ ಇದೆಯಾ? ಏನ್ ಐಡಿಯಾ ಇಲ್ಲ ಸರ್. ಒಬ್ರು 1 ವಾರ ಅಂತಾರೆ, ಒಬ್ರು 3 ದಿವಸ ಅಂತಾರೆ. ತುಂಬಾ ಇಂಡಿಪೆಂಡೆಂಟ್ ಆಗಿದೆ. ಎಸ್, ಲೆಟ್ಸ್ ವೇಟ್ ಸರ್. ವೇಟ್ ಮಾಡೋದು ಬಿಟ್ಟರೆ ಬೇರೆ ದಾರಿ ಯಾವುದೂ ಇಲ್ಲ. ಎಸ್. ತಾವೊಂದು ಮಾತು ಹೇಳಿದ್ರೆ ಇಷ್ಟ ಆಯಿತು, ಕಾರ್ಮಿಕರಿಗೆ 15 ದಿವಸ 1 ತಿಂಗಳಾದ್ರೆ ಸಂಬಳ ಕೊಟ್ಟು ಇಟ್ಕೋತೀವಿ ಅಂತ. ಡೆಫಿನೆಟ್ಲಿ ಸರ್. ಎಸ್, ತಮ್ಮ ಜೊತೆಗೆ ಇಷ್ಟು ದಿವಸಗಳ ಕಾಲ ಇರ್ತಾರೆ, ಇಂಥ ಟೈಮ್ನಲ್ಲಿ ಅವ್ರನ್ನ ಸಾಕುವಂಥದ್ದು ಜವಾಬ್ದಾರಿ ಆಗುತ್ತೆ. ಎಸ್ ಸರ್, ನಮ್ಮದೇ ಜವಾಬ್ದಾರಿ ಅದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಿನ ಹೋಟೆಲ್ ಮಾಲೀಕರುಗಳು ಒಬ್ಬೊಬ್ಬರಾಗಿ ಹೋಟೆಲ್ಗಳಿಗೆ ಬಾಗಿಲು ಹಾಕ್ತಾ ಇದ್ದಾರೆ. ಇದು ಟೈರ್ 2 ಸಿಟಿಗಳಲ್ಲೂ ಕಾಣಿಸ್ತಾ ಇದೆ. ಅದರಲ್ಲೂ ಆಟೋ ಗ್ಯಾಸ್ನ ಕೊರತೆ, CNGಯ ಕೊರತೆ. ಕೆಲವು ಕಡೆಗಳಲ್ಲಿ ಗ್ಯಾಸ್ ಸ್ಟೇಷನ್ಗಳೇ ಬಂದಾಗಿದ್ದಾವೆ. ಇನ್ನು ಕೆಲವು ಕಡೆಗಳಲ್ಲಿ ಸ್ಟಾಕ್ ಇಟ್ಟುಕೊಂಡಂಥವರು ಬೇಕಾಬಿಟ್ಟಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಹೌದು. CNG ರೇಟ್ ಜಾಸ್ತಿ ಆಗಿಲ್ಲ. ಆದರೆ ಸ್ಟಾಕ್ ಇಟ್ಟುಕೊಂಡಿರುವ ವ್ಯಾಪಾರಿಗಳು 15-20 ರೂಪಾಯಿ ಜಾಸ್ತಿ ರೇಟಿಗೆ ಮಾರ್ತಾ ಇದ್ದಾರೆ. ಸಂಕಷ್ಟದ ಲಾಭ ಪಡೆಯೋದಿಲ್ಲ. ವಾಹನ ಮಾಲೀಕರುಗಳ ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವಾಗ ಡೈಲಿ ದುಡಿತಾ ಇದೆ 500-600 ರೂಪಾಯಿ, ಅದರಲ್ಲಿ 300 ರೂಪಾಯಿ ಗ್ಯಾಸ್ಗೆ ಹೋಗ್ತಾ ಇದೆ.
2 ಲೀಟ್ರ್ ಗ್ಯಾಸ್ ಬರ್ತಾ ಇಲ್ಲ 200 ರೂಪಾಯಿ ಕೊಟ್ಟರು. ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡ್ರಿ. ನಾನು ಬೆಳಗ್ಗೆ 7 ಗಂಟೆಯಿಂದ ಸುಮಾರು ಒಂದು 8-10 ಬಂಕ್ಗಳ ಕಡೆ ಓಡಾಡ್ಕೊಂಡು ಬಂದೆ. ಎಲ್ಲ ಕಡೆನೂ ಇದೇ ರೀತಿ ನೋ ಸ್ಟಾಕ್ ಅಂತಲೇ ಇದೆ ಮೇಡಮ್. 59 ಇತ್ತು ಸರ್, ಇವಾಗ 77 ರೂಪಾಯಿ ಆಗಿದೆ. ನಾವು ಗ್ಯಾಸ್ ಹೆಂಗೆ ರಿಫಿಲಿಂಗ್ ಮಾಡಬೇಕು, ಹೆಂಗೆ ದುಡಿಬೇಕು, ಏನು ಮಾಡಬೇಕು ಅರ್ಥನೇ ಆಗ್ತಾಯಿಲ್ಲ. ಅದರಲ್ಲಿ ಮತ್ತು ಫ್ರೀ ಬಸ್ ಒಂದು ಸರ್ ಫುಲ್ ಎಫೆಕ್ಟ್ ಆಗಿದೆ ನಮಗೆ. ಇವಾಗ ಇದ್ದ ನಂತರ ರೇಟನ್ನು 20 ರೂಪಾಯಿ ಜಾಸ್ತಿ. 20 ರೂಪಾಯಿ ಜಾಸ್ತಿ ಆಗಿದೆ ಸರ್. ನೀವೇನು ಮತ್ತೆ ಆಟೋ ಏನಾರ ಜಾಸ್ತಿ ಮಾಡ್ರೆ ಹೆಂಗೆ ಪ್ಯಾಸೆಂಜರ್? ಏನಿಲ್ಲ ಸರ್, ಅದೇ ಬಡ್ಗೆನೇ ಇದೆ ಸರ್. ಭಾಳ ಕಷ್ಟ ಆಗ್ತದೆ ಸರ್. ನಾವು ದುಡ್ಡು ತಿನ್ನೋದೇ ಭಾಳ ವಜ್ಜೆ ಆಗ್ಬಿಟ್ಟಿದೆ ಇವಾಗ ಸರ್. ನಾವು ಪ್ರತಿದಿನ ಒಂದು 300 ರೂಪಾಯಿ ಗ್ಯಾಸ್ ಹಾಕಿಸ್ತಿದ್ವಿ ಸರ್. ಇವಾಗ ನಾವು ಅದೇ 300 ರೂಪಾಯಿ ಹಾಕ್ಸಿದ್ರೆ ನಮಗೆ 200 ರೂಪಾಯಿ ಗ್ಯಾಸ್ ಬರ್ತಾ ಇದೆ ಅಷ್ಟೇ. ಅದ್ರ ಲೆಕ್ಕ ನೋಡಿದ್ರೆ ನಮ್ಗೆ 300 ರೂಪಾಯಿ ಹಾಕ್ಸಿದ್ರೆ ನಾವು ದಿನಾಗ ದುಡಿಯೋದು ಅಷ್ಟು ಆಗೋದಿಲ್ಲ ಸರ್, ಕಡಿಮೆ ಬರ್ತದೆ. ಹಂಗಾಗಿ ಈಗ ಎಷ್ಟೋ ಗಾಡಿ ಸೈಡ್ ಹಚ್ಚಾವ ಸರ್. ಸ್ವಲ್ಪ ಹಿಂಗೆ ಹೋತಂದ್ರೆ ಇನ್ನೂ ಸ್ವಲ್ಪ ದಿವಸ ಹೋತಂದ್ರೆ ಮತ್ತೆ ಏನು ಸಿಗಲಿಲ್ಲ ಅಂದ್ರೆ, ಮಾರ್ಜಿನ್ ಸಿಗಲಿಲ್ಲ ಅಂದ್ರೆ ಆಟೋದವ್ರು ಏನು ಮಾಡೋಕ್ಕಾಗಲ್ಲ ಸರ್. ಇವ್ರು ಪ್ಯಾಸೆಂಜರ್ ನೋಡಿದ್ರೆ ಜಾಸ್ತಿ ಕೊಡೋಲ್ಲ ಸರ್. ಅದ್ರ ಸಂಬಂಧ ನಾವು ಈಗ ಸದ್ಯ ಅರ್ಧ ಗಾಡಿ ಸೈಡ್ ಹಚ್ಚಾವ ಸರ್. ನಾವು ಹೋಗೋಣ ಅಂತೇಳಿ ನಾವು ಹೊಡ್ಯಾಕತ್ತೀವಿ ಸರ್. ಈಗ ರಿಪೋರ್ಟ್ ಗಾಡಿ ಎಲ್ಲ ಸೈಡ್ ಹಾಕಿದ್ದಾರೆ ಸರ್ ಈಗ. ಯಾಕಂದ್ರೆ ಆಗೋದಿಲ್ಲ, ರಿಪೋರ್ಟ್ ಕೊಟ್ಟು ಅವ್ರ ಪಗಾರ ಗಾಡಿದ ಅವ್ರ ಖರ್ಚು ಎಲ್ಲ ಆಗೋದಿಲ್ಲ. ಈಗ ಭಾಳ 2 ಕಿಲೋಮೀಟ್ರ್ ಹೋಗ್ಯಾವ ಸರ್. 2 ಕಿಲೋಮೀಟ್ರ್ಗೆ ನಿಂತವ್ರಿ ನೋಡಿ ಸುಡುಗಾಡೋದು ಏನು ಬೈಪಾಸ್ ಐತ್ರಿ, ಅಲ್ಲಿ ತನಕ ಹೋಗಿ ಸರ್. ನಾವು ಸಿಗ್ತಿಲ್ಲ, ನಮ್ಗೆ ಕಣ ಇದು ಬರ್ತದೆ ರೀ. ಇದು ಸರ್ಕಾರಕ್ಕೆ ಸ್ವಲ್ಪ ದಯವಿಟ್ಟು ನಾವು ಕೈ ಜೋಡಿಸ್ತೀವಿ. ಏನು ಸ್ಟಾಕ್ ಬರ್ದಿಲ್ಲ ಅಂದ್ರೆ ಏನು ಮ್ಯಾಲಿಂದ ಅದು ಏನು ಜಂಗ್ ನಡೆದೈತ್ರಿ ಸರ್, ಯುದ್ಧ ನಡೆದೈತಲ್ರಿ. ಆ ಯುದ್ಧ ಸಂಬಂಧ ಇಲ್ಲಿ ಎಲ್ಲ ಮಾಲ್ ಬಂದಾಗೈತೆ ಹೇಳತ್ತಾರೆ. ಎಲ್ಲ ಈ ಬಂಕ್ ಮುಂದೆ ಹಿಂಗೆ ಅನುಪರಿಸ್ತೀರಿ ಆಟೋ ಗ್ಯಾಸ್? ಬಂಕ್ ಬಂದು ಹಿಂಗೆ ಸರ್, ಎಲ್ಲ ಕಡೆ ಅಡ್ಡಾಡಿ ಬಂದು 300 ರೂಪಾಯಿ ಪೆಟ್ರೋಲ್ ಹಾಕೊಂಡು ಬಂದಿರಿ. ಪೆಟ್ರೋಲ್ ಎರಿಸ್ ಕೊಡೋದಿಲ್ಲ ಗಾಡಿ ನಮ್ಮೂರು, ಹಾಕೋಬೇಕು ಪಂಪಿಂದು ಕೆಂಪು ಹಾಕಿ ಎಲ್ಲಿ ಸಿಗಲಾಗೈತ್ರಿ. ಅದೆಲ್ಲ 55 ಇದ್ದಾರೆ ಸರ್. ಈಗ ನೋಡ್ರಿ ಎಲ್ಲ ಪೈದೆ ಹೊಸ್ಲಾಗತ್ತಾರ ಅವರು. 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಮಾಡ್ಲಾಗತ್ತಾರ. ಏನು ದುಡಿಬೇಕು ಏನು ತಿನ್ಬೇಕು ಹೇಳ್ರಿ. ಅವ್ರದ್ದೇ ಮರ್ಜಿ ನಡೆದಾರ ಎಲ್ಲರೂ. ರಾಜ್ಯದ ಆಹಾರ ಸಚಿವ KH ಮುನಿಯಪ್ಪನವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯಿತು ತೈಲ ಕಂಪನಿಗಳ ಅಧಿಕಾರಿಗಳ ಜೊತೆಗೆ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂನ ಅಧಿಕಾರಿಗಳು ಸಚಿವ KH ಮುನಿಯಪ್ಪನವರಿಗೆ ಸದ್ಯದ ಪರಿಸ್ಥಿತಿಯನ್ನು ವಿವರಿಸಿದರು. ಸಭೆಯ ನಂತರ KH ಮುನಿಯಪ್ಪನವರು ಹೇಳಿದ್ರು, ಕೊರತೆಯ ಬಗ್ಗೆ ಆತಂಕ ಪಡಬೇಡಿ, ಆತಂಕದಿಂದ ಹೆಚ್ಚೆಚ್ಚು ಸಿಲಿಂಡರ್ ಬುಕ್ ಮಾಡಬೇಡಿ ಅಂತ. ಅವರು ಹೇಳಿದ ಇನ್ನೊಂದು ಮಾತು ಕಳವಳಕಾರಿಯಾಗಿತ್ತು. ಯುದ್ಧ ನಿಂತರೂ ಪರಿಸ್ಥಿತಿ ಸುಧಾರಿಸೋದಕ್ಕೆ 30 ದಿನ ಬೇಕು ಅಂತ. ಎಲ್ಲ ಅಧಿಕಾರಿಗಳಿದ್ದಾರೆ. ಆಯಿಲ್ ಕಂಪ್ನೀಸು, BPL, HPCL, ಇಂಡಿಯನ್ ಆಯಿಲು ಮತ್ತು ಗೈಲ್ 4 ಜನ ರಾಜ್ಯದ ಮುಖ್ಯಸ್ಥರನ್ನು ಕರೆಸಿ ಈ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಸುಮಾರು 1,000 ಮೆಟ್ರಿಕ್ ಟನ್ ಒಂದು ದಿನಕ್ಕೆ, ಅಂದರೆ 50,000 ಸಿಲಿಂಡರ್ಸ್. ಇದು ಪ್ರತಿದಿನ ನಮಗೆ ಅವಶ್ಯಕತೆ ಇರೋದು ಕರ್ನಾಟಕ ರಾಜ್ಯಕ್ಕೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 25 ದಿನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ ಒಂದು ಕುಟುಂಬಕ್ಕೆ. ಯುದ್ಧ ನಿಂತರೆ ಯಥಾಸ್ಥಿತಿ ನಡ್ಕೊಂಡು ಹೋಗ್ತದೆ, ಏನೂ ತೊಂದರೆ ಇಲ್ಲ. ಯುದ್ಧ ಕಂಟಿನ್ಯೂ ಆದಾಗ ಕೂಡ 25 ದಿನಕ್ಕೆ ಒಂದು ಸಿಲಿಂಡರನ್ನು ಕೊಡ್ತೀವಿ. ನಾನು ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ, ಮಿತಿಯಾಗಿ ಉಪಯೋಗಿಸ್ಬೇಕು. ಆತಂಕಪಟ್ಟು ಹೆಚ್ಚು ಸಿಲಿಂಡರ್ನ ಬುಕ್ ಮಾಡುವಂಥದ್ದು ಇವೆಲ್ಲ ಮಾಡಿದರೆ ಕೊಡೋಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ. ಈ ಸಿಟೀಸಲ್ಲೆಲ್ಲ ಮಾಡಿದ್ರೆ ಕಷ್ಟ ಆಗ್ತದೆ. ಅದರ ಬಗ್ಗೆ ನಾವು ತಕ್ಷಣ ಒಂದು ವಾರದಲ್ಲೇ ಇದು ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಆಗ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗ್ಬೋದು, ಹೋಟೆಲ್ಸ್ ಆಗ್ಬೋದು, ಎಸೆನ್ಷಿಯಲ್ ನಮಗೆ ಹಾಸ್ಪಿಟ್ಲ್ ಬೇಕೇ ಬೇಕು, ಅದು ಮಾಡಲೇಬೇಕು. ಕಾಲೇಜ್ ಮಕ್ಕಳು, ಸ್ಕೂಲ್ಸು, ಇವಕ್ಕೆಲ್ಲ ನಾವು ಹಾಸ್ಟೆಲ್ಸು ಇವಕ್ಕೆ ಯಾವಕ್ಕೂ ನಿಲ್ಸೋಕ್ಕಾಗಲ್ಲ. ಮಕ್ಕಳು ಹಳ್ಳಿಯಿಂದ ಇಲ್ಲಿಂದ ಬಂದಿರ್ತಾರೆ, ಹಾಸ್ಟೆಲ್ಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಇರ್ತಾರೆ, ಅವಕ್ಕೆಲ್ಲ ಪ್ರಯಾರಿಟಿಯಲ್ಲಿ ಇಟ್ಕೊಂಡಿದ್ವಿ.
ಹೋಟೆಲ್ಸು, ಕಲ್ಯಾಣ ಮಂಟಪಸು ಇಂಥವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿದಾಗ ವಿಲ್ ಕಮ್ ಔಟ್ ದಿಸ್ ಒನ್. ಯುದ್ಧ ನಿಂತರೂ ಕೂಡ 30 ದಿನ ಬೇಕು. ಅದು ನಾರ್ಮಲ್ಗೆ ಪ್ರೊಸೀಜರ್ಗೆ ಬರಬೇಕಾದ್ರೆ 1 ತಿಂಗಳು. ಯುದ್ಧ ನಿಂತಿದೆ ಇವತ್ತಂದರೆ 1 ತಿಂಗಳು. ಇವತ್ತೇ ಯುದ್ಧ ನಿಂತರೂ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರೋದಕ್ಕೆ 1 ತಿಂಗಳು ಬೇಕು. KH ಮುನಿಯಪ್ಪನವರು ಹೇಳಿದ ಮಾತು. ಆಹಾರ ಸಚಿವ KH ಮುನಿಯಪ್ಪನವರು ಸಿಲಿಂಡರ್ ಸರಬರಾಜು ಮಾಡುವ ಆಯಿಲ್ ಕಂಪನಿಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಸಭೆಯ ನಂತರ ಜನಸಾಮಾನ್ಯರಲ್ಲೊಂದು ಮನವಿ ಮಾಡಿಕೊಂಡ್ರು, ಸಿಲಿಂಡರ್ಗಳು ಸಿಗೋದಿಲ್ಲ ಅಂತ, ಬೇಕಾಬಿಟ್ಟಿ ಬುಕ್ಕಿಂಗ್ ಮಾಡಬೇಡಿ ಅಂತ. ಇನ್ನೊಂದು ಕಡೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಹೋಟೆಲ್ ಮಾಲೀಕರುಗಳು ಕೂಡ ಭಾಗವಹಿಸಿದ್ರು. ಆಹಾರ ಇಲಾಖೆಯ ಆಯುಕ್ತರು, GBA ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಭಾಗಿಯಾಗಿದ್ದರು. ಇದೆಲ್ಲದರ ನಡುವೆ ವಿಧಾನಮಂಡಲ ಅಧಿವೇಶನವೂ ನಡೀತಾ ಇದೆ. ಕಾಂಗ್ರೆಸ್ ಶಾಸಕ ರಂಗನಾಥ್ ಅವರು ಇವತ್ತು ಸಿಲಿಂಡರ್ ಸಮಸ್ಯೆಯನ್ನ ಪ್ರಸ್ತಾಪಿಸಿದರು. ಮೋದಿ ವಿದೇಶಾಂಗ ನೀತಿಯೇ ಇದಕ್ಕೆ ಕಾರಣ ಅಂದ್ರು. ಬಿಜೆಪಿ ಶಾಸಕರು ಅವರ ವಿರುದ್ಧ ಮುಗಿಬಿದ್ದರು. ವಿದೇಶಾಂಗ ನೀತಿ ಅಂತ ಮಾಡ್ಕೊತಿದ್ದೀರಿ. ನೀವ್ಯಾಕೆ ಬೇಜಾರು ಮಾಡ್ಕೊತಿದ್ದೀರಿ? ಇವತ್ತು ಈಗ ಮಾನ್ಯ ಸಭಾಧ್ಯಕ್ಷರೇ, ಬೇರೆ ಸಂದರ್ಭ ಇರ್ತದೆ. ಇವತ್ತು ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಕೊಡ್ತಾರೆ. ಆಯ್ತು, ಸಚಿವರು ಉತ್ತರ ಕೊಡ್ತಾರೆ. ಮಾತಾಡ್ತಾರೆ ನೋಡಿ, ಜೀರೋ ಅವರಲ್ಲಿ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಾಂಗ್ರೆಸ್ ಶಾಸಕ ರಂಗನಾಥ್ ಅವರು ಎತ್ತಿದ ಪ್ರಶ್ನೆಗೆ ಉತ್ತರಿಸಿದರು. ಆಹಾರ ಸಚಿವ KH ಮುನಿಯಪ್ಪನವರು ಈ ಪ್ರಶ್ನೆಗೆ ಉತ್ತರಿಸುವಾಗ ವಾಣಿಜ್ಯ ಬಳಕೆಯ ಸಿಲಿಂಡರ್ ಮಾತ್ರ ಸಮಸ್ಯೆ ಆಗಿದೆ, ಮನೆ ಬಳಕೆಯ ಸಿಲಿಂಡರ್ಗೇನು ತೊಂದರೆಯಾಗಿಲ್ಲ, ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೀನಿ, ಸಮಸ್ಯೆ ಬಗೆಹರಿಯುತ್ತೆ ಅಂದಿದ್ದು. ಅವರ ಉತ್ತರಕ್ಕೆ ಸುನೀಲ್ ಕುಮಾರ್ ಅವರು ಸಮಾಧಾನ ವ್ಯಕ್ತಪಡಿಸಿದ್ರು. ಸಚಿವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ.
ಯುದ್ಧ ನಡೆಯುವಾಗ ಸಮಸ್ಯೆ ಆಗಿದೆ, ಕರಾವಳಿಯಲ್ಲಿ ಮರಳು ಸಿಗ್ತಿಲ್ಲ, ನೌಕರರಿಗೆ ಸಂಬಳ ಸಿಗ್ತಿಲ್ಲ, ಅದರ ಬಗ್ಗೆ ಚರ್ಚೆ ಮಾಡಿ ಅಂತ. ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದ್ದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಾಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲೋದು ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ, ಈ ವ್ಯತ್ಯಾಸಗಳು. ನಾನು ಹೇಳ್ತಾರೆ ಕೊಟ್ಟಿರೋದು, ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ, ಸರ್ವರ್ ಸಮಸ್ಯೆಗಳು. ಯಾವುದು ಸಮಸ್ಯೆ ಅಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಗ್ರಾಮ ಪಂಚಾಯತ್ ನಿಮಗೆ ಯೋಗ್ಯತೆ ಇಲ್ಲ, ನಿಮ್ಮ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದ್ದೀರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ ನೀವು. ಅದು ಬಿಟ್ಟು ಭಾರಿ ಮಾತಾಡಿ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರ ಮೀಟಿಂಗ್ ಅವರು ಜಾರಿ ಮಾಡಿದವರು ಯಾರು? ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳಿದ್ರೆ ಇನ್ಯಾರು ನಡಿಬೇಕಾದ್ರೆ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ. ಇದೇ ರಾಜ್ಯದಲ್ಲಿ, ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ. ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಅಂತ ಹೇಳಿಲ್ಲ, ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ನಾವು ಮಾಡಿದ್ರೆ ಇವರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.